ನಮಸ್ಕಾರ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಸದ್ಯ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಸದ್ದು ಮಾಡ್ತಿದ್ದಾರೆ. ಡಿ ಕೆ ಅವರ ಪ್ರತಿಯೊಂದು ನಡೆ ಕಾಂಗ್ರೆಸ್ ಅನ್ನ ಕೊತ್ತ ಅಂತ ಕುದಿಸ್ತಾ ಇದೆ. ಅವರ ಇತ್ತೀಚಿನ ನಡೆಗೆ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಡಿ ಕೆ ಅವರು ಈಗ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ನ ವರಿಷ್ಠರಿಗೇನೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಿದ್ದಾರೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷರೇ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವುಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಿರೋದು ಹಲವು ಕೈ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಇನ್ನು ಕೆಲವರಿಗೆ ಏನಪ್ಪಾ ಇದು ಹಿಂದೂ ಪರ ಧೋರಣೆಯನ್ನು ವ್ಯಕ್ತಪಡಿಸ್ತಿದ್ದಾರಲ್ಲ, ಬಿಜೆಪಿ ಅವರ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ, ಮಾತಾಡ್ತಿದ್ದಾರೆ, ಟ್ವೀಟ್ ಮಾಡ್ತಿದ್ದಾರೆ ಅಂತ ಅಚ್ಚರಿಯ ಜೊತೆಗೆ ಗೊಂದಲದಲ್ಲಿದ್ದಾರೆ. ಈ ಹಿಂದೆ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಏನು ಹೇಳಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ವಾರಗಳ ಹಿಂದಷ್ಟೇ ಕುಂಭಮೇಳಕ್ಕೆ ಡಿ ಕೆ ಅವರು ಕುಟುಂಬ ಸಮೇತರಾಗಿ ಹೋಗಿ ಬಂದರು. ಆ ಮೂಲಕ ಖರ್ಗೆ ಅವರಿಗೆ ಭಾರಿ ಮುಖಭಂಗ ಆಯಿತು. ಬಿಜೆಪಿ ಅವರು ಸಹ ಖರ್ಗೆ ಅವರನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿದ್ರು. ಇದೀಗ ಇದೇ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಪಕ್ಷದ ನಾಯಕರಿಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಿದ್ದಾರೆ. ಈ ಬಾರಿ ಡಬಲ್ ಶಾಕ್ ಅಂತಲೇ ಹೇಳ್ಬೋದು. ಖರ್ಗೆ ಅವರ ಜೊತೆಗೆ ರಾಹುಲ್ ಅವರಿಗೂ ಬಿಗ್ ಶಾಕ್ ಕೊಟ್ಟಿದ್ದಾರೆ. ರಾಹುಲ್ ಅಂಡ್ ಟೀಮ್ಗೆ ಮುಟ್ಟಿ ನೋಡ್ಕೊಳ್ಬೇಕಾದಂತಹ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಕನಕಪುರ ಬಂಡೆ ಈ ರೀತಿಯಾಗಿ ತಿರುಗಿ ಬಿದ್ದಿದ್ದಕ್ಕೆ ಹೈಕಮಾಂಡ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಇನ್ನು ವೀಕ್ಷಕರೇ, ರಾಜ್ಯದ ವಿರೋಧಿ ನಾಯಕರಿಗೆ ದೆಹಲಿಯಿಂದ ಬರ್ತಾ ಅವರು ಖಡಕ್ ಗಿಫ್ಟ್ ಒಂದನ್ನು ತಂದಿದ್ದಾರೆ. ಅಂದರೆ ಡಿ ಕೆ ಅವರ ಪವರ್ ಈಗ ಹೈಕಮಾಂಡ್ಗೆ ಮುಳ್ಳಾಗ್ತಾ ಇದೆ. ವರಿಷ್ಠರಿಗಂತೂ ಬಿಸಿ ತುಪ್ಪವಾಗಿದ್ದಾರೆ. ಕೈ ದಿಗ್ಗಜರು ಕೈ ಹಿಸಿಕಿಕೊಳ್ತಾ ಡಿ ಕೆ ವಿರುದ್ಧವಾಗಿ ಗೊಣಗ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದು ಬಣದ ವಿರುದ್ಧ ಇದು ಹೊಸ ಅಸ್ತ್ರನ ಅನ್ನುವ ಚರ್ಚೆಗೆ ಕಾರಣ ಆಗಿದೆ. ಪಕ್ಷದಲ್ಲಿ ತಮ್ಮ ವಿರೋಧಿಗಳಿಗೆ ಮತ್ತೊಮ್ಮೆ ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಬಿಜೆಪಿಯ ನಾಯಕರಿಗೆ ಬಹುಪಾರಕ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಡಿ ಕೆ ತಮ್ಮ ವಿರೋಧಿಗಳಿಗೆ ದೆಹಲಿಯಿಂದ ತಂದ ಗಿಫ್ಟ್ ಏನು? ಅವರ ಈ ಒಂದು ಕಾನ್ಫಿಡೆನ್ಸ್ಗೆ ಕಾರಣ ಏನು? ಕೈ ಹೈಕಮಾಂಡ್ ವರಿಷ್ಠರನ್ನೇ ಎದುರು ಹಾಕಿಕೊಂಡ್ರ? ಆನೆ ನಡೆದಿದ್ದೇ ದಾರಿ ಅಂತ ಕೈ ವರಿಷ್ಠರನ್ನೇ ಮೂಲೆ ಗುಂಪು ಮಾಡಿದ್ರ? ಡಿ ಕೆ ಅವರ ಅಸಲಿ ರಣತಂತ್ರ ಈಗ ಶುರುವಾಯ್ತಾ? ಬಿಜೆಪಿ ವಿಚಾರದಲ್ಲಿ ಈ ಮೃದು ಧೋರಣೆ ಯಾಕೆ? ಅವರ ಮಾತಿನ ಮರ್ಮ ಏನು? ಕನಕಪುರ ಬಂಡೆ ಇಷ್ಟೆಲ್ಲ ಮಾಡ್ತಿರೋದು ಯಾಕೆ ಗೊತ್ತಾ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ದೆಹಲಿಯಿಂದ ಬರ್ತಾನೆ ಡಿ ಕೆ ಅವರ ಭರಸೆಯಲ್ಲಿ ಸಾಕಷ್ಟು ಬದಲಾಗಿದೆ. ಸಂಪೂರ್ಣವಾದ ತಂತ್ರದೊಂದಿಗೆ ಮತ್ತೊಂದು ಸುತ್ತಿನ ರಾಜಕೀಯಕ್ಕೆ ಅಣಿಯಾದಂತೆ ಕಾಣಿಸ್ತಾ ಇದೆ. ಕಂಪ್ಲೀಟ್ ಸ್ಟ್ರಾಟಜಿ ಇದು ವೀಕ್ಷಕರೇ. ಮತ್ತೊಮ್ಮೆ ಬಿಜೆಪಿ ಪರ ಮೃದು ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಪಕ್ಷದಲ್ಲಿ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಧ್ಯಕ್ಷರ ಬದಲಾವಣೆ ಕೂಗಿನ ನಡುವೆನೇ ವಿರೋಧಿಗಳಿಗೆ ಖಡಕ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ದೆಹಲಿಯಿಂದ ಬಂದು ಅಷ್ಟೊಂದು ತ್ವರಿತವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಕ್ಕೆ ಇದೇ ಪ್ರಮುಖವಾದಂತಹ ಕಾರಣ. ವಿರೋಧಿಗಳಿಗೆ ಕಂಪ್ಲೀಟ್ ಅಂಡ್ ಸ್ಟ್ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಂತಾನೆ ಈ ರೀತಿಯಾಗಿ ಮಾತನಾಡ್ತಾ ಇರೋದು. ವೀಕ್ಷಕರ, ಕಳೆದ ಹಲವು ತಿಂಗಳಿಂದ ಡಿ ಕೆ ಅವರ ಬೇರೆ ಬೇರೆ ಪಟ್ಟಗಳ ಮೇಲೆ ಪಕ್ಷದ ಹಲವರು ಕಣ್ಣಿಟ್ಟಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ರಾಜಣ್ಣ, ಇನ್ನಿತರ ನಾಯಕರು, ಬಹುತೇಕರು ಸಿದ್ದು ಬಣದವರು, ಕಾಂಗ್ರೆಸ್ನಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿರೋರು ಡಿ ಕೆ ವಿರುದ್ಧವಾಗಿ ಒಂದು ದಾಳವನ್ನು ಉರುಳಿಸುವುದಕ್ಕೆ ಪ್ರಯತ್ನಿಸಿತ್ತು. ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ಅಸ್ತ್ರವನ್ನು ಪ್ರಯೋಗಿಸಿತ್ತು. ಇದಕ್ಕೆ ಪ್ರತಿಯಾಗಿ ಇಲಾಖೆಯ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಎಐಸಿಸಿ ಪ್ರಮುಖರೊಬ್ಬರನ್ನ ಡಿ ಕೆ ಶಿವರು ಭೇಟಿಯಾಗಿದ್ದಾರೆ. ಅಲ್ಲಿ ಕೆಲವು ನಾಯಕರು ದೆಹಲಿಯಿಂದ ಹಿಂದಿರುಗಿದ್ದ ಡಿ ಕೆ ಶಿವರಿಗೆ ಫುಲ್ ಕಾನ್ಫಿಡೆನ್ಸ್ ತುಂಬಿ ಕಳುಹಿಸಿಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ತನಗೆ ಯಾಕೆ ಅನ್ವಯ ಆಗೋದಿಲ್ಲ ಅನ್ನೋದನ್ನ ಪತ್ರಿಕಾಗೋಷ್ಠಿಯಲ್ಲಿ ಸಾರಿ ಹೇಳಿದಂತಿತ್ತು. ಇನ್ನು ಡಿ ಕೆ ಅವರ ಇತ್ತೀಚಿನ ನಡೆಯ ಬಗ್ಗೆ ಪಕ್ಷದ ವಲಯದಿಂದಲೇ ಒಂದಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಇದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಮಹಾ ಕುಂಭಮೇಳವನ್ನು ಉತ್ತರ ಪ್ರದೇಶ ಸರ್ಕಾರ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದೆ ಅಂತ ಹೇಳುವ ಮೂಲಕವಾಗಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನು ಹೊಗಳಿದ್ದಾರೆ. ಕುಂಭಮೇಳದಲ್ಲಿ ನನಗೆ ಉತ್ತಮವಾದಂತಹ ಅನುಭವ ಆಗಿದೆ. ಆ ಇಡೀ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಯೋಗಿ ಅವರನ್ನ ಬಾಯಿ ತುಂಬ ಹಾಡಿ ಹೊಗಳಿದ್ದಾರೆ. ಆ ಮೂಲಕವಾಗಿ ತಮ್ಮದೇ ಪಕ್ಷದವರಿಗೆ ಟಾಂಗ್ ಕೊಟ್ಟಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿಯೇ ಸಾಯ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಯೋಗಿ ಅವರನ್ನು ಹೊಗಳ್ತಾ ಅಚ್ಚರಿಯ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಅತ್ತ ಕಾಂಗ್ರೆಸ್ಸಿಗರು ಕೋತ ಕುದಿಯೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಡಿ ಕೆ ಅವರು ಸುಮ್ಮನಿರಲಿಲ್ಲ. ಅದಕ್ಕೆ ಮತ್ತಷ್ಟು ತುಪ್ಪ ಸುರಿಯೋ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಈಗ ನೊಂದು ಬೆಂದು ಬಸವಳಿದು ಹೋಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಡಿ ಕೆ ಅವರ ನಡೆ. ಹಿಂದಿನ ವಿಡಿಯೋದಲ್ಲೇ ಹೇಳಿದ್ವಿ, ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರು ಖುದ್ದು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಆಹ್ವಾನವನ್ನು ಕೊಟ್ಟಿದ್ರು. ಇದು ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ವಿ. ಇದೀಗ ಡಿ ಕೆ ಶಿ ಅವರು ಈ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದಾರೆ.
ಇದು ಈಗ ಭಾರೀ ಸಂಚಲನವನ್ನು ಮೂಡಿಸ್ತಿರುವಂಥದ್ದು. ಕಾಂಗ್ರೆಸ್ಗೆ ಆಸರೆಯಾಗಿರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪ್ರಮುಖರು, ಮತ್ತೊಂದು ಕಡೆಯಿಂದ ಬಿಜೆಪಿಯ ರಾಷ್ಟ್ರೀಯ ನಾಯಕ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. AICC ನಾಯಕರಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. DKಶಿ ಅಲ್ಲಿಗೆ ಹೋಗಬಾರ್ದಿತ್ತು, ನಮ್ಮ ಅನುಮತಿ ಇಲ್ಲದೆ ಹೋದ್ರಾ, ಈ ರೀತಿಯಾಗೆಲ್ಲ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಅಂದರೆ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಮೊದಲೇ DK ಶಿವಕುಮಾರ್ ಅವರ ನಡೆ ಕಾಂಗ್ರೆಸ್ ವರಿಷ್ಠರಿಗೆ ಅನುಮಾನವನ್ನು ಹುಟ್ಟಿಸಿತ್ತು. ಈಗ ಈ ಬೆಳವಣಿಗೆಯಿಂದಾಗಿ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಅಸಮಾಧಾನಗೊಂಡಿದ್ದಾರೆ. ಸದ್ಯ ಕಾಂಗ್ರೆಸ್ನ ಈ ಆಂತರಿಕ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಈ ಕಿಡಿ ಏನಿದೆ ಅದು ಮತ್ತಷ್ಟು ದಗದಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ. ಯಾಕಂದರೆ ಇದೇ ವಿಚಾರದ ಬಗ್ಗೆ ಮೊನ್ನೆ ಅಷ್ಟೇ ಮಾತನಾಡಿದಂತಹ DCM ನಾನಿನ್ನೂ ಅಮಿತ್ ಶಾ ಅವರನ್ನು ಭೇಟಿನೇ ಮಾಡಿಲ್ಲ, ಆಗಲೇ BJPಗೆ ಸೇರ್ಕೊಳ್ತೀನಿ ಅನ್ನೋ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರು. ಈಗ ಖುದ್ದು ಅಮಿತ್ ಶಾ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಇದು ಹಲವರ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಇಲ್ಲಿವರೆಗೂ ತೆರೆಮರೆಯಲ್ಲಿ ಕೆಂಡ ಕಾರ್ತಾ ಇದ್ರು, ಈಗ ಅಧಿಕೃತವಾದಂತಹ ಹೇಳಿಕೆ ಹೊರಬಿದ್ದಿದೆ. AICC ಕಾರ್ಯದರ್ಶಿ ಕೇರಳದ ಮಾಜಿ ಉಸ್ತುವಾರಿ PV ಮೋಹನ್ ಅವರು DK ಅವರಿಗೆ ಬಹಿರಂಗ ಎಚ್ಚರಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರದ್ದು ಪಕ್ಷದ ತತ್ವ ಸಿದ್ಧಾಂತ ಹಾಗೆ ರಾಹುಲ್ ಗಾಂಧಿ ಅವರ ತತ್ವಕ್ಕೆ ವಿರುದ್ಧವಾದಂತಹ ನಡೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ವೀಕ್ಷಕರೇ, ಈಗ ಇದನ್ನು ನಾವು ರಾಜಕೀಯವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿ. ಆ ಟ್ವೀಟ್ನಲ್ಲಿ ಮತ್ತೊಂದು ವಾಕ್ಯ ಇದೆ. ಜಾತ್ಯತೀತ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಜಾತ್ಯತೀತ ಸರ್ಕಾರದ DCM ಆಗಿ ಸಾರ್ವಜನಿಕವಾಗಿ ಧನ್ಯವಾದ ಹೇಳೋದು, ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನು ರವಾನಿಸುತ್ತೆ, ಇದೆಲ್ಲ ಸರಿಯಲ್ಲ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇದನ್ನು ನಾವು ಸಾರ್ವಜನಿಕವಾಗಿ ನೋಡಿದ್ರೆ ನಿಮ್ಮ ಪಕ್ಷ ಜಾತ್ಯತೀತ ಅಂದಮೇಲೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗೋದ್ರಲ್ಲಿ ಏನು ತಪ್ಪಿದೆ? ಅವರು ಸಹ ಸಮಾಜದ ಒಂದು ಭಾಗ ಅಲ್ವಾ? ಜಾತಿ ಧರ್ಮವನ್ನು ನೀವು ಪರಿಗಣಿಸೋದಿಲ್ಲ ಅಂದಮೇಲೆ DK ಅವರ ನಡೆಯನ್ನು ಖಂಡಿಸ್ತಿರೋದು ಯಾಕೆ? ಹಾಗಾದರೆ ಈ ಜಾತ್ಯತೀತ ಅನ್ನೋ ಪದದ ಅಡಿಯಲ್ಲಿ ಈಶಾ ಫೌಂಡೇಶನ್ ಹಾಗೆ ಅಲ್ಲಿ ನೆರೆದಿದ್ದಂಥವರು ಬರೋದಿಲ್ವಾ? ಅವರೆಲ್ಲರನ್ನ ಪರಿಗಣಿಸಿದಾಗ ಅಲ್ವಾ ನೀವು ಜಾತ್ಯತೀತ ಆಗೋದು? ಹಾಗಾದರೆ ಇವರ ನಿಲುವೇನು? ವೀಕ್ಷಕರೇ, ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ನೀವೇ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಹುಲ್ ಅಂಡ್ ಟೀಮ್ DK ವಿರುದ್ಧವಾಗಿ ಕೆಂಡ ಕಾರ್ತಾ ಇದೆ. ವೀಕ್ಷಕರು, ಇವರ ಕೋಪಕ್ಕೆ ಮತ್ತೊಂದು ಕಾರಣ ಅಂದರೆ ಆನ್ಲೈನ್ನಲ್ಲಿ ಸಂದರ್ಶನವೊಂದರಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ನಿರೂಪಕರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ನನಗೆ ರಾಹುಲ್ ಗಾಂಧಿ ಯಾರು ಅನ್ನೋದು ನಿಜಕ್ಕೂ ಗೊತ್ತಿಲ್ಲ, ಯಾಕಂದರೆ ಅವರು ಏನನ್ನು ಹೇಳೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋದು ನನಗೆ ಸ್ಪಷ್ಟ ಇಲ್ಲ. ಯಾರೇ ಒಬ್ಬ ವ್ಯಕ್ತಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಬಯಸಿದರೆ ಆ ವ್ಯಕ್ತಿ ಏನನ್ನು ಪ್ರತಿನಿಧಿಸ್ತಾರೆ ಅನ್ನೋದು ಜನತೆಗೆ ಸ್ಪಷ್ಟವಾಗಿರಬೇಕು. ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ದಾರೆ, ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಬಗ್ಗೆ ಮಾತನಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಏನನ್ನು ಪ್ರತಿನಿಧಿಸ್ತಾರೆ? ಕನಿಷ್ಠ ನನಗೆ ಇದು ಸ್ಪಷ್ಟವಾಗಿಲ್ಲ ಅಂತ ಇದೇ ಜಗ್ಗಿ ವಾಸುದೇವ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಅವರು ರೊಚ್ಚಿಗೇಳೋದಕ್ಕೆ ಮತ್ತೊಂದು ಕಾರಣ. ಈಗ ರಾಹುಲ್ ಅವರನ್ನು ಅಣಕಿಸುವ ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮಕ್ಕೆ DK ಅವರು ಹೋಗಿದ್ದಾರೆ. ಜಗ್ಗಿ ವಾಸುದೇವ್ ಅವರು ರಾಹುಲ್ ಅವರನ್ನು ವಿರೋಧ ಮಾಡ್ತಾರೆ, ಹಾಗಾಗಿ DK ಶಿವಕುಮಾರ್ ಅವರು ಜಗ್ಗಿ ವಾಸುದೇವ್ ಅವರನ್ನು ವಿರೋಧ ಮಾಡಬೇಕು. ಇದು ಕಾಂಗ್ರೆಸ್ ನಾಯಕರು ಹೇಳ್ತಿರುವಂಥದ್ದು. ವೀಕ್ಷಕರೇ, ಅಷ್ಟಕ್ಕೂ ಈ ಹಿಂದಿನ ವರ್ಷದ ಕಾರ್ಯಕ್ರಮದಲ್ಲಿ ಇದೇ DK ಶಿವಕುಮಾರ್ ಅವರ ಪುತ್ರಿಯೂ ಸಹ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈಗ DK ಅವರ ಸರದಿ. ಕುಂಭಮೇಳಕ್ಕೂ ಸಹ ಅವರ ಪುತ್ರಿ ಮೊದಲು ಹೋಗಿದ್ದು, ಆ ನಂತರ ಇವರು ಭಾಗಿಯಾಗಿರುವಂಥದ್ದು. ಆದರೆ ವೀಕ್ಷಕರೇ, ಈ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಒಂದೇ ವೇದಿಕೆಯಲ್ಲಿ ಕುಳಿತಿದ್ರೂ ಸಹ ಪರಸ್ಪರ ಯಾವುದೇ ಮಾತುಕತೆಯನ್ನು ನಡೆಸಿಲ್ಲ. ಆದರೆ ತೆರೆಮರೆಯಲ್ಲಿ ಏನಾದರೂ ನಡೀತಾ? ಇದಕ್ಕೆ ಉತ್ತರ ಇಲ್ಲ. ಈಗ ನಾವು ಮತ್ತೆ ಪತ್ರಿಕಾಗೋಷ್ಠಿಯ ವಿಚಾರಕ್ಕೆ ಬಂದರೆ, ತನ್ನನ್ನು ಯಾಕೆ ಎರಡೆರಡು ಹುದ್ದೆಯಲ್ಲಿ ಮುಂದುವರಿಸಿದ್ದಾರೆ ಅನ್ನೋದಕ್ಕೆ DK ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಸ್ಪಷ್ಟನೆ, ಕ್ಲಾರಿಫಿಕೇಶನ್ ಇವೆಲ್ಲವೂ ನೇರವಾಗಿ ಕಾಂಗ್ರೆಸ್ನ ಮತ್ತೊಂದು ಬಣಕ್ಕೆ ತಿರುಗೇಟು ಕೊಡುವಂತಹ ರೀತಿಯಲ್ಲಿತ್ತು. ನಮ್ಮ ಅಧ್ಯಕ್ಷರ ಹೆಸರು ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಅಂದರೆ ಶಿವ. ಖರ್ಗೆ ಅವರೇನಾದರೂ ಅವರ ಹೆಸರನ್ನು ಬದಲಿಸ್ಕೊಂಡಿದ್ದಾರಾ? DK ಅವರ ಉತ್ತರ ಈ ರೀತಿಯಾಗಿತ್ತು. ಅಂದರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಏನೇ ಹೇಳಿರ್ಬೋದು, ಆದರೆ ಅವರ ಮಲ್ಲಿಕಾರ್ಜುನ ಅನ್ನೋ ಹೆಸರಲ್ಲೇ ಶಿವ ಇದೆ. ಅದೇ ಶಿವನಿಗೆ ಸಂಬಂಧಪಟ್ಟಂತಹ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದರೆ ಏನು ತಪ್ಪು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದಂತಿದೆ. ಅಂದರೆ ತಮಗೆ ಎದುರಾಗುವಂತಹ ಪ್ರಶ್ನೆಗೆ ಹೈಕಮಾಂಡ್ ಕಡೆಗೆ ಬೆರಳು ತೋರಿಸ್ತಿದ್ದಾರೆ. AICC ಕಚೇರಿ ನನಗೆ ದೇವಸ್ಥಾನ ಇದ್ದಂತೆ, ದೆಹಲಿಗೆ ಹೋದರೆ ನಾನು ಅಲ್ಲಿ ಭೇಟಿ ನೀಡಿ ಬರ್ತೀನಿ. ಅದೇ ಕಚೇರಿನೇ ತಾನೇ ನನಗೆ ಈ ಸ್ಥಾನವನ್ನು ಕೊಟ್ಟಿರೋದು. ಪಕ್ಷ ನನ್ನನ್ನು 90ರ ದಶಕದಿಂದಲೇ ಮಂತ್ರಿ ಮಾಡಿ ಬೆಳೆಸಿದೆ. 5 ವರ್ಷ ನನ್ನನ್ನು ಪಕ್ಷ ಅಧ್ಯಕ್ಷನನ್ನಾಗಿ ಮಾಡಿ ಈಗ DCM ಹುದ್ದೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ತಮ್ಮ ವರ್ಚಸ್ಸಿನ ಬಗ್ಗೆ ತಾವೇ ಹೊಗಳಿಕೊಂಡಿದ್ದಾರೆ. ನಾನು ನನ್ನ ಮುಖವನ್ನು ತೋರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡದೇ ಇದ್ರೆ, ನನಗೆ ನಾಯಕತ್ವವನ್ನು ಕೊಡದೇ ಇದ್ರೆ ಹೇಗೆ? ಮನೇಲಿ ಕೂತ್ಕೊಳ್ಳಿ ಅಂತ ಕಾಂಗ್ರೆಸ್ ಪಕ್ಷ ನನಗೆ ಇಷ್ಟೊಂದು ಶಕ್ತಿ ಕೊಟ್ಟಿದ್ಯಾ? ನಾನು ಯಾವುದೇ ಹುದ್ದೆಯಲ್ಲಿದ್ದರೂ ನಾನು ಪಕ್ಷವನ್ನು ಮುನ್ನಡೆಸಬೇಕು, ಈ ರೀತಿಯಾಗಿ ಹೇಳಿದ್ರು. ಅಂದರೆ ಪಕ್ಷದಲ್ಲಿ ಇಷ್ಟು ದಿನ ತಾನು ದುಡಿದಿದ್ದೇನೆ, ಅದಕ್ಕೆ ತಕ್ಕಂತಹ ಪ್ರತಿಫಲ ಬೇಕು ಅನ್ನೋದನ್ನು ಡಿಮ್ಯಾಂಡ್ ಮಾಡಿದಂತಿದೆ.
ಇನ್ನು ಮುಂದುವರೆದು ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ದೆಹಲಿ, ಅಸ್ಸಾಂ, ಬಿಹಾರ, ಹಿಮಾಚಲ್ ಪ್ರದೇಶಕ್ಕೂ ನನ್ನನ್ನು ಕರೀತಾರೆ. ಜೊತೆಗೆ 2013ರಲ್ಲಿ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಕಳೆದ ಚುನಾವಣೆಯಲ್ಲಿ ಪಕ್ಷದ ಅಧ್ಯಕ್ಷನಾದೆ. ಈಗ DCM ಆಗಿದ್ದೀನಿ. ನನಗಿರುವಂತಹ ಸಾಮರ್ಥ್ಯ, ಅನುಭವವನ್ನು ಬಳಸ್ಕೊಳ್ಬೇಕು ಅಂತ ಹೇಳುವ ಮೂಲಕವಾಗಿ DK ಅವರು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಮಾಧ್ಯಮಗಳ ಮೂಲಕವಾಗಿ ವಿರೋಧಿ ಬಣಕ್ಕೆ ತೋರಿಸಿದ್ದಾರೆ. ಹಿಂದೂ ಪರ ಮಹಾಕುಂಭಮೇಳ, ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟ ಧ್ವನಿಯಲ್ಲಿ DK ಶಿ ಅವರು ಹೇಳಿರುವಂಥದ್ದು. ಪಕ್ಷದ ಆಂತರಿಕ ವಿಭಾಗದಲ್ಲೂ ಏನು ಸಂದೇಶ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಇದರಿಂದ ಒಟ್ಟಾರೆಯಾಗಿ ನಾವು ಗಮನಿಸಿದ್ದೇನೆಂದರೆ, ದೆಹಲಿಯಿಂದ ಬಂದ ಮೇಲೆ ಅವರ ಧ್ವನಿ ಗಟ್ಟಿಯಾಗಿದೆ. ಇನ್ನು ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ DK ಅವರ ಎಲ್ಲ ನಡೆಗಳನ್ನು ಗಮನಿಸಿದಂಥವರು ಎಲ್ಲೋ BJPಗೆ ಏನಾದರೂ ಸೇರ್ಕೊಳ್ತಾರಾ, ಆ ಸೂಚನೆಯನ್ನೇನಾದರೂ ಕೊಡ್ತಾ ಇದ್ದಾರಾ? ಈ ರೀತಿಯಾಗಿ ರಾಜಕೀಯ ವಲಯದಲ್ಲಿ ಒಂದಷ್ಟು ಸುದ್ದಿ ಆಗಿದೆ. ಇದಕ್ಕೂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಈ BJP ಸೇರ್ಪಡೆಯ ವಿಚಾರದಲ್ಲಿ ಹರಿದಾಡುತ್ತಿರುವಂತಹ ಸುದ್ದಿಗೆ ಇನ್ನಷ್ಟು ತೂಕವಾದಂತಹ ಹೇಳಿಕೆಯನ್ನು ಕೊಡಬೇಕಾಗಿತ್ತು ಅನ್ನೋದು. ಯಾಕಂದರೆ ಈ ಪ್ರಶ್ನೆಯನ್ನು ಮಾಧ್ಯಮಗಳು ಕೇಳಿರುವಂಥದ್ದಲ್ಲ, ಅವರಾಗವರೇ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಕೆಲವೊಂದಷ್ಟು ಪಾಯಿಂಟ್ಗಳು ಮಿಸ್ ಆದರೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದೆ ಅನ್ನೋ ಪಾಯಿಂಟ್ ಕಾಡುತ್ತೆ. ಅಂದರೆ ಅವರ ಹೇಳಿಕೆಯಲ್ಲಿ ಎಲ್ಲೂ BJP ನಮ್ಮ ವಿರೋಧ ಪಕ್ಷ, BJP ವಿರುದ್ಧವಾಗಿ ನನ್ನ ಹೋರಾಟ ಅಂತ ಎಲ್ಲೂ ಹೇಳಲಿಲ್ಲ. ಅಂದರೆ ಈ ಕ್ಷಣಕ್ಕೂ ಕಾಂಗ್ರೆಸ್ ಪರವಾಗಿ ಅವರು ಏನೇ ಹೇಳಿಕೆ ಕೊಟ್ಟಿದ್ರು ಅವೆಲ್ಲ ಹೇಳಿಕೆಗಳು ಸದ್ಯದ ಮಟ್ಟಿಗೆ ಮಾತ್ರ ಅನ್ವಯ ಆಗುವಂಥದ್ದು. BJPಗೆ ಹತ್ತಿರ ಆಗ್ತಿದ್ದಾರೋ ಅನ್ನೋ ವಿಷಯದಲ್ಲಿ ಇನ್ನಷ್ಟು ದಿನಗಳ ಕಾಲ ಚರ್ಚೆ ಆಗೋದಂತೂ ಖಂಡಿತ. ಇನ್ನು ನಾವು CM ಬದಲಾವಣೆ, ಪವರ್ ಶೇರಿಂಗ್ ವಿಚಾರಕ್ಕೆ ಬಂದರೆ ಇನ್ನೂ ಒಂದಷ್ಟು ಕಾಲಾವಕಾಶ ಇದೆ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವರು ವರ್ತಿಸ್ತಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈಗ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ವರಸೆಯನ್ನು ಬದಲಿಸಿ ಸಾಮೂಹಿಕ ನಾಯಕತ್ವದತ್ತ ನಮ್ಮ ನಡೆ ಅಂತ ಹೇಳಿಕೆ ಕೊಟ್ಟು ಸದ್ಯದ ಮಟ್ಟಿಗೆ ಈ ಚರ್ಚೆಯನ್ನು ತಣ್ಣಗಾಗಿಸ್ತಿದ್ದಾರಾ? ಅಂದರೆ ಹೈಕಮಾಂಡ್ ಏನಾದರೂ ಮಹತ್ವದ ಭರವಸೆಯನ್ನು ಕೊಡ್ತಾ, ಅಥವಾ ಇನ್ನೊಂದು ಸ್ವಲ್ಪ ಸಮಯ ಕಾದು ನೋಡೋಣ ಅನ್ನೋ ನಿರ್ಧಾರಕ್ಕೆ ಬಂದ್ರಾ? ಅಥವಾ ಈ ಪವರ್ ಶೇರಿಂಗ್ ಆಸೆನೇ ಬಿಟ್ಟು 2028ರ ಚುನಾವಣೆಯಲ್ಲಿ ಗೆದ್ದು CM ಆಗುವಂತಹ ಹೊಸ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಂಡ್ರಾ? ತಮ್ಮ ನಿರ್ಧಾರವನ್ನೇ ಬದಲಿಸಿದ್ರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳು ಕಾಡೋದಕ್ಕೆ ಶುರುವಾಗುತ್ತೆ. ಈ ಸುದ್ದಿಗೋಷ್ಠಿ, ಈ ಹೇಳಿಕೆಗಳು ಏನೇ ಇದ್ರೂ ಅದು ಪಕ್ಷದೊಳಗಿನ ವಿರೋಧಿಗಳಿಗೆ ಮಾತ್ರ ಅನ್ನೋದು ಸ್ಪಷ್ಟ. ಪವರ್ ಶೇರಿಂಗ್ ಕುರಿತಾಗಿ ಅವರು ತುಟಿಕ್ ಪಿಟಿಕ್ ಅಂದಿಲ್ಲ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಪಕ್ಷದ ನಾಯಕತ್ವ ನನಗೆ ಕೊಡದೇ ಇದ್ರೆ ಇನ್ಯಾರಿಗೆ ಕೊಡ್ತಾರೆ ಅಂತ ಹೇಳಿಕೆ ನೀಡುವ ಮೂಲಕವಾಗಿ ಎದುರಾಳಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದ್ದಾರೆ. ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸ್ತೇವೆ ಅಂತ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಈಗ ಎದುರಾಗುವಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಇದು ಹೈಕಮಾಂಡ್ ಕೊಟ್ಟು ಕಳುಹಿಸಿದಂತಹ ಸಂದೇಶನ ಅಥವಾ ಹೈಕಮಾಂಡ್ಗೆ DK ಶಿವಕುಮಾರ್ ಅವರು ಹಾಕ್ತಿರುವಂತಹ ಬೆದರಿಕೆನಾ? ಇದಿಷ್ಟು ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆಗಳ ಸುದ್ದಿ. ಹಾಗಾದರೆ ವೀಕ್ಷಕರೇ, DK ಅವರಿಗೆ CM ಸ್ಥಾನ ನಿಜವಾಗ್ಲೂ ಸಿಗುತ್ತಾ ಅಥವಾ ಕೈ ತಪ್ಪುತ್ತಾ ಅಥವಾ ಬೇರೆಯವರ ಪಾಲಾಗುತ್ತಾ? ಯಾರಿಗೆ ಕೊಡಬೇಕು CM ಸ್ಥಾನ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ.